ಬರಲಿಲ್ಲವಲ್ಲ. ನಿನ್ನ ದಾರಿಯನ್ನೇ ಕಾಯ್ತಿದ್ದೆ. ಅಂತ ಹಾಗೆ ನಾನು ಬರೆದ ಪತ್ರ ನಿನಗೆ ತಲುಪಿತು ತಾನೆ? ಪತ್ರನೂ ತಲುಪಿತು, ಫೋನ್ ಮಾಡಿದ್ದು ಗೊತ್ತಾಯ್ತು, ಅದಕ್ಕೋಸ್ಕರ ಆದ್ರೆ ತಾಯಿ ರೂಪದಲ್ಲಿರೋ ನನ್ನ ಅಕ್ಕನನ್ನ ನಾನು ನಿಜವಾಗ್ಲೂ ಕಳ್ಕೊಂಡು ಅನಾಥವಾಗ್ಬಿಟ್ಟೆ. ಇನ್ ಮುಂದೆ ನನ್ಗೆ ಯಾರು ದಿಕ್ಕು ಅಂತ. ಅಳಬೇಡ ರೂಪ, ಸಮಾಧಾನ ಮಾಡಿಕೊ. ಅತ್ತಿಗೆ ಇಲ್ಲದಿದ್ದರೆ ಏನಾಯಿತು? ನಿನಗೆ ನಾನಿಲ್ಲವೇ? ಹೌದು ಮಾವ, ನೀವಿದ್ದೀರಾ ಅನ್ನೋ ಭರವಸೆಯಲ್ಲಿ ಆ ಧೈರ್ಯದಲ್ಲಿ ನಾನಿನ್ನು ಬದುಕಿದ್ದೀನಿ. ಅಂದ ಹಾಗೆ ಅಕ್ಕನ ಸಾವು ಹೇಗಾಯ್ತು ಎಂದು ನನಗೂ ಸ್ಪಷ್ಟ ತಿಳಿಯದು ರೂಪ. ಆದರೆ ಭೀಮಣ್ಣನ ಮೇಲೆ ನನಗೆ ಅನುಮಾನವಿದೆ. ಏಕೆಂದರೆ ಅತ್ತಿಗೆಗೆ ಚುಚ್ಚಿದ ಚಾಕು ಭೀಮಣ್ಣನ ಕೈಯಲ್ಲೇ ಇತ್ತು. ಹೌದಾ? ಹಾಗಾದ್ರೆ ಅಕ್ಕನ ಸಾವಿಗೆ ಭೀಮಣ್ಣ ಮಾವನೇ ಕಾರಣ ಅಂತೀರಾ? ಹೌದು ರೂಪ, ನಿನ್ನ ಮಾತು ನಿಜ. ಹೌದು ರೂಪ, ನಿನ್ನ ಮಾತು ನಿಜ. ಅತ್ತಿಗೆಯನ್ನು ಚುಚ್ಚಿ ಸಾಯಿಸಿದ ಚಾಕು ಭೀಮಣ್ಣನ ಕೈಯಲ್ಲೇ ಇತ್ತು. ಹೀಗಾಗಿ ನನಗೆ ಭೀಮಣ್ಣನ ಮೇಲೆ ಪೂರ್ತಿ ಸಂಶಯವಿದೆ. ಹೌದು, ನನಗೆ ನಿಮ್ಮ ಮಾತಿನ ಮೇಲೆ ಸಂಪೂರ್ಣ ಭರವಸೆ ಇದೆ. ಆದ್ರೂ ಅಕ್ಕನನ್ನ ಕಳ್ಕೊಂಡ್ರ ನೋವು ನನ್ನ ಮನಸ್ಸಿನಲ್ಲಿ ಚಿಂತೆ ಮಾಡಿ ಕಾಡ್ತಾ ಇದೆ. ನಿನ್ನ ಚಿಂತೆಯನ್ನು ಒಡೆದೋಡಿಸುವ ಸರದಾರ ನಾನಿದ್ದೇನಲ್ಲ ರೂಪ. ಬಾ ಹತ್ತಿರ, ನಾ ಕೊಡುವೆ ಮುತ್ತು, ನೀ ಕೈ ಮರೆಗೆ ಎತ್ತು.